ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದರೆ, ಒಂದು ನೆರವಿ ಇತ್ತು ಆ್ಯಂಡ್ ಆಲ್ಸೋ ಅವತ್ತು ದಿನವೇ ರಿಸೆಪ್ಷನ್ ಕೂಡ ಇಟ್ಕೊಂಡಿದ್ರು. ಹಾಗಾಗಿ ನಾನಿವತ್ತು ಬ್ಲ್ಯಾಕ್ ಸ್ಯಾರಿನ ಹಾಕ್ಕೊಳ್ತಾ ಇದ್ದೀನಿ. ಇದು 1-2-3 ವರ್ಷ ಆಗಿತ್ತು ಈ ಸ್ಯಾರಿನ ನಾನು ಪರ್ಚೇಸ್ ಮಾಡಿ. ಮೀಶೋದಲ್ಲೇ ತಗೊಂಡಿದ್ದು, ಬಟ್ ಆದರೆ ನನಗೆ ಅದ್ರ ಲಿಂಕ್ ಎಲ್ಲ ಇಲ್ಲ ನನ್ನ ಹತ್ರ. ಹಾಗಾಗಿ ಇದ್ರ ಲಿಂಕ್ ನಿಮ್ಮ ಹತ್ರ ಶೇರ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ನೀವು ಪ್ಲೇನ್ ಬ್ಲ್ಯಾಕ್ ಸ್ಯಾರಿ ಅಂತ ಟೈಪ್ ಮಾಡಿದ್ರೆ ನಿಜವಾಗ್ಲೂ ಇದು ಸಿಗ್ಬೋದೇನೋ ಮೀಶೋದಲ್ಲಿ. ಸೊ ಹುಡುಕಿ ನೋಡಿ ನಿಮಗೇನಾದರೂ ಇಷ್ಟ ಆದರೆ. ಸೊ ಇದು ತುಂಬ ಟ್ರಾನ್ಸ್ಪರೆಂಟ್ ಇದೆ. 2 ಇಯರ್ಸ್ ಬ್ಯಾಕ್ ಈ ಸ್ಯಾರಿನ ನಾನು ವೇರ್ ಮಾಡಿದ್ದು. ಸೊ ಅದಾದಮೇಲೆ ಇವತ್ತು ಸೆಕೆಂಡ್ ಟೈಮ್ ಈ ಸ್ಯಾರಿನ ವೇರ್ ಮಾಡ್ತಾ ಇದ್ದೀನಿ. ಹೇಗೆ ಕಾಣಿಸುತ್ತೆ ಅಂತ ನೋಡಬೇಕು. ಸೊ ಒಂದು ರೀತಿ ಮಾಡ್ರನ್ ಟೈಪಲ್ಲಿ ರೆಡಿ ಆಗೋಣ ಅಂತ ಹೇಳಿ ಈ ಸ್ಯಾರಿನ ನಾನು ತಗೊಂಡೆ. ಆ್ಯಂಡ್ ಆಲ್ಸೋ ಇದಕ್ಕೆ ನಾನು ಬ್ಲೌಸ್ ಏನು ತೋರಿಸ್ತಾ ಇದ್ದೀನಿ, ಈ ಬ್ಲೌಸ್ನ ಕೂಡ ನಾನು 2 ಇಯರ್ಸ್ ಬ್ಯಾಕ್ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಫಿಟ್ಟಿಂಗ್ ವೈಸ್ ಹೇಳೋದಾದರೆ ಆವಾಗ ನಾನು ಹೇಗೆ ಬಾಡಿ ಫಿಟ್ ಇತ್ತೋ ಸೊ ಅದೇ ಬ್ಲೌಸ್ ಫಿಟ್ಟಿಂಗ್ ಕೂಡ ಇವಾಗ ಆಗ್ತಾಯಿದೆ. ಅದೊಂದು ಖುಷಿ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇದು ಟ್ರಾನ್ಸ್ಪರೆಂಟ್ ಇದೆ, ಪ್ಯಾಡೆಡ್ ಕೂಡ. ಪ್ಯಾಡೆಡ್ ಬ್ಲೌಸೆಲ್ಲ ಕೊಟ್ಟಿದ್ದಾರೆ, ತುಂಬ ಸಾಫ್ಟ್ ಇದೆ. ಸೊ ನಂಗೆ ಇದು ಕಂಫರ್ಟೇಬಲ್ ಅಂತ ಅನ್ನಿಸುತ್ತೆ. ಮೇಕಪ್ ಎಲ್ಲ ಆಗಿದ್ದೀನಿ, ಹೇರ್ ಸ್ಟೈಲ್ ಒಂದು ಮಾಡ್ಕೊಳ್ಬೇಕು. ಸೊ ಬನ್ನಿ ಇವಾಗ ಸ್ಯಾರಿ ಹಾಕೊಂಡ್ಮೇಲೆ ಹೇಗೆ ಕಾಣಿಸ್ತೀನಿ ಅಂತ ನೋಡೋಣ. ಸೊ ಫೈನಲಿ ರೆಡಿ ಆದೆ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಕಮೆಂಟ್ ಮಾಡಿ, ಓಕೆನಾ? ಸೊ ಫುಲ್ ಬ್ಲ್ಯಾಕಲ್ಲಿ ಕಾಣಿಸ್ತಾ ಇದ್ದೀನಿ. ಆ್ಯಂಡ್ ಐ ಶ್ಯಾಡೋ ಕೂಡ ಲಾಸ್ಟಲ್ಲಿ ನಾನು ಹಾಕ್ಕೊಂಡಿದ್ದು. ಸೊ ಈ ರೀತಿ ಗೋಲ್ಡ್ ಮತ್ತು ಬ್ಲ್ಯಾಕ್ ಮಿಕ್ಸ್ ಮಾಡಿಕೊಂಡು ಐ ಶ್ಯಾಡೋ ಫಿಲ್ ಮಾಡಿದ್ದೀನಿ. ಆ್ಯಂಡ್ ಫೈನಲಿ ಹೀಗೆ ರೆಡಿ ಆಗಿದ್ದೀನಿ. ಇಲ್ಲಿ ಗೋಲ್ಡ್ ಮತ್ತು ವೈಟ್ ಪರ್ಲ್ ಏನಿದೆ ಅದನ್ನು ಕಾಂಬಿನೇಷನಲ್ಲಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಹೇರ್ ಫ್ರೀ ಬಿಡೋಣ ಅಂತ ಅಂದ್ಕೊಂಡೆ, ಬಟ್ ಆದರೆ ಗಾಡೀಲಿ ಹೋಗೋದ್ರಿಂದ ಈ ರೀತಿ ಒಂದು ಬನ್ ಹಾಕ್ಕೊಂಡ್ರೆ ಸಾಕು ಅಂತ ಹೇಳಿ ಹೇರ್ನ ಕಟ್ಬಿಟ್ಟೆ. ಗಾಡೀಲಿ ಹೋದಾಗ ಕೂದಲೆಲ್ಲ ನಿಮಗೆ ಗೊತ್ತಿರುತ್ತಲ್ಲ ಯಾವ ರೀತಿ ಸಿಕ್ಕಾಗುತ್ತೆ ಅಂತ. ಹಾಗಾಗಿ ಪಾಪನೆಲ್ಲ ಇಟ್ಕೊಂಡು ಹೋಗೋದಕ್ಕಾಗಲ್ಲ ಅಂತ ಹೇಳಿ ಈ ರೀತಿ ರೆಡಿಯಾಗಿದ್ದೀನಿ. ಆ್ಯಂಡ್ ಒಂದು ಸ್ಯಾರಿ ಪಿನ್ ಹಾಕ್ಕೊಂಡಿದ್ದೀನಿ, ಸಾಕು ಇಷ್ಟೇ, ಹೆವಿ ಬೇಡ ಅಂತ ಹೇಳಿ. ಆ್ಯಂಡ್ ಬ್ಲ್ಯಾಕ್ ಬ್ಯಾಂಗಲ್ಸ್ನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲೊಂದು ಬ್ರಾಸ್ಲೆಟ್, ಇದು ಕೂಡ ಬ್ಲ್ಯಾಕಲ್ಲಿ ಬಂದಿದೆ, ಗೋಲ್ಡ್ ಮತ್ತು ಬ್ಲ್ಯಾಕಲ್ಲಿ. ಸೊ ಎಲ್ಲ ಫುಲ್ ಬ್ಲ್ಯಾಕ್ ಥೀಮಲ್ಲಿ ಹೋಗ್ತಾ ಇದ್ದೀನಿ. ಆ್ಯಂಡ್ ಬ್ಲ್ಯಾಕ್ ಸ್ಲಿಪ್ಪರ್ ಕೂಡ ನಾನು ವೇರ್ ಮಾಡಿದ್ದೆ. ಸೊ ಇವಾಗ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಕಮೆಂಟ್ ಮಾಡಿ, ಓಕೆನಾ? ಟೈಮ್ ಆಯಿತು, ಬೇಗ 1-2 ರೀಲ್ಸ್ ಮಾಡ್ಕೊಬಿಡೋಣ ಅಂತ ನೋಡ್ತಾ ಇದ್ದೆ. ಈ ಸ್ಯಾರಿಲಿ ರೀಲ್ಸ್ ಅಪ್ಲೋಡ್ ಮಾಡಿದಾಗ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರಿ, ಸ್ಲಿಮ್ ಆಗಿದ್ದೀರಾ ನೀವು, ಏನು ಡಯಟ್ ಮಾಡ್ತಾ ಇದ್ದೀರಾ, ನಮಗೂ ಸ್ವಲ್ಪ ಟಿಪ್ಸ್ ಹೇಳಿ ಅಂತ. ನಿಜವಾಗ್ಲೂ ನಾನು ಸ್ಲಿಮ್ ಆಗಿದ್ದೀನಿ ಅಂತ ಹೇಳಿದ್ರೆ ನನಗೆ ಸ್ವಲ್ಪ ಹೌದಾ ಅಂತ ಅನಿಸುತ್ತೆ. ಸ್ವಲ್ಪ ಸಣ್ಣ ಆಗಿದ್ದೀನಿ, ಬಟ್ ಆದರೆ ನಾನು ಡಯಟ್ ಏನೂ ಮಾಡ್ತಾಯಿಲ್ಲ, ನೀವು ನಂಬೋದಿಲ್ಲ ನಾನು ಹೇಳಿದ್ರೆ. ಸೊ ನಿಜವಾಗ್ಲೂ ನಾನು ಏನೂ ಡಯಟ್ ಮಾಡ್ತಾಯಿಲ್ಲ, ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡಿದ್ದೀನಿ ನಾನು. ಸೊ ಲಿಶು ಮಲ್ಕೊಂಡಿದ್ದ, ಅವನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಈಗ. ಹೆಗ್ಲು ಮೇಲೆ ಹಾಕೊಂಡ ತಕ್ಷಣ ಎದ್ಬಿಟ್ಟ ಅವನು. ಸೊ ನನ್ನ ತಮ್ಮ ಬರ್ತಿದ್ದಾನೆ, ನನ್ನ ತಮ್ಮ ವೈಟ್ ಕಲರ್ ಶರ್ಟ್. ಸೊ ನನ್ನ ತಮ್ಮ ಬರ್ತಿದ್ದಾನೆ, ಇವಾಗ ಹೊರಡಬೇಕು. ಲಿಶುಗೆ ಏನು ಫೀಡ್ ಮಾಡಲಿಲ್ಲ. ಐ ಹೋಪ್ ಎಲ್ಲರೂ ಇರ್ತಾರಲ್ವ, ಅಳೋದಿಲ್ಲ ಅವನು, ಅಪ್ಪ ಅಮ್ಮ ಎಲ್ಲ ಇರ್ತಾರಲ್ಲ, ಅಳೋದಿಲ್ಲ. ಸೊ
ಅಲ್ಲಿ ಹಾಲಲ್ಲಿ ಏನಾದರೂ ಫೀಡ್ ಮಾಡ್ತೀನಿ ಅಥವಾ ಏನಾದರೂ ರೈಸ್ ಏನಾದರೂ ತಿನ್ನಿಸ್ತೀನಿ ಅವನಿಗೆ. ಓಕೆ ಬನ್ನಿ, ನಾನ್ ವೆಜ್ ಏನೂ ತಿನ್ನಿಸಲ್ಲ ಮುಡಿ ಕೊಡಿಸೋವರೆಗೂ. ಸೊ ಇವಾಗ ಹೊರಡೋಣ. ಪುಟಾಣಿ ಹಾಯ್ ಮಾಡಿ ಪುಟಾಣಿ. ಸುತ್ತ ನೋಡ್ತಾ ಇದ್ದಾನೆ. ಮಲಗಿದ್ದೆ ಅಲ್ವ ನಾನು, ಇಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಆ್ಯಕ್ಚುಲಿ ನಾನು ಅದೆಷ್ಟು ಇಯರಿಂಗ್ಸ್ನ ಚೇಂಜ್ ಮಾಡೋದು ಈ ಒಂದು ಸ್ಯಾರಿಗೆ. ಸೊ ವೈಟ್ ಪರ್ಲ್ ಮತ್ತು ಗೋಲ್ಡ್ ಇರಲಿ ಅಂತ ಹಾಕೊಂಡಿದ್ದೀನಿ. ಪುಟಾಣಿ ಅಬ್ಬಬ್ಬ. ಬಿಡ ಅವನಿಗೆ ಬರ್ಪ ಸೋನೆ ಇಲ್ಲ. ನೀನು ಲಿಶಾನ್ ಪುಟಾಣಿ ಲಶ್ವಿಕ್ ಮಮ್ಮಿ ಹತ್ರ ಹೋಯ್ತೀಯಾ? ಸೋನು ಮಮ್ಮಿ ಹತ್ರ. ಸೋನು ಮಮ್ಮಿ ಇಲ್ಲಿ ಯಾರಿದು? ಲಶು ಯಾರಿದು? ಪುಟಾಣಿ. ಏನು ಹೆಸರು ಒಂದು? ಇವನ ಹೆಸರೇನು? ನಿಶಾಂತ್. ಹೆಸರೇನು ಒಂದು? ರಿಸೆಪ್ಷನಲ್ಲಿ ಒಂದೆರಡು ಫೋಟೋಸ್ ತೆಗಿಸ್ಕೊಂಡು ಅದಾದ್ಮೇಲೆ ಹೊರಟಿದ್ದೆ ಊಟ ಮಾಡೋದಕ್ಕೆ ಅಂತ. ಸಖತ್ತಾಗಿತ್ತು ಊಟ ಮಾತ್ರ. ಮಾಡ್ತಿದ್ದೀನಿ ನೋಡಿ, ಏನೂ ಖಾಲಿ ಮಾಡಿಲ್ಲ. ತಿನ್ನಕ್ಕೆ ಟೈಮೇ ಕೊಡಲಿಲ್ಲ. ಬೇಗ ಬೇಗ ಫಾಸ್ಟಾಗಿ ಹಾಕ್ಬಿಟ್ರು ತಿನ್ನಕ್ಕೆ. ಬಾಟ್ಲು ತೋರಿಸೋ. ಯಾಕೆ ನೀರೇ ಕುಡ್ದಿಲ್ಲ? ಅನ್ನ ತಿನ್ನಕ್ಕೆ ಟೈಮ್ ಕೊಟ್ಟಿಲ್ಲ, ನೀರಲ್ಲಿಂದ ಕುಡಿಲಿ ನಾನು. ನಂಗೆ ಕೈ ತೊಗೊಂಡಿಲ್ಲ. ಸೊ ಇವಾಗ ಊಟ ಎಲ್ಲ ಆಯಿತು. ಸ್ವಲ್ಪ ನೀರು ಕುಡ್ದಿದ್ದೀನಿ, ಇಷ್ಟೇ ಕುಡಿಯೋಕ್ಕಾಗಿದ್ದು. ಲಿಶುನ ಯಾರೋ ಎತ್ಕೊಂಡಿದ್ದಾರೆ. ಸೊ ಹೋಗ್ಬಿಟ್ಟು ಲಿಶುನ ಎತ್ಕೊಂಡು ಸ್ವಲ್ಪ ಫ್ಯಾನ್ ಹತ್ರ ಕೂತ್ಕೋತೀನಿ.
ಸೊ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಡೋಣ ಅಂತ ಹೊರಗಡೆ ಹೋಗ್ತಾ ಇದ್ದೀನಿ. ಅಲ್ಲಿ ರೈಟ್ ಸೈಡಲ್ಲಿ ನೀವೇನು ನೋಡ್ತಾ ಇದ್ದೀರೋ ಅವರೆಲ್ಲ ನಾನು ನೋಡ್ತಾ ಇದ್ರು. ಸೊ ನಂಗೊಂಥರ ಖುಷಿನೂ ಆಗ್ತಾಯಿತ್ತು, ಒಂಚೂರು ನಾಚಿಕೆ ಕೂಡ ಆಗ್ತಾಯಿತ್ತು. ಎಲ್ಲ ಅಷ್ಟು ಜನ ಒಟ್ಟಿಗೆ ನೋಡ್ತಾ ಇದ್ದಾರಲ್ಲ ಅಂತ. ಪುಟಣಿ ಪುಟಣಿ ಏ ಬೇಡ ಕಣೋ ಬಿಸಿಲು. ನಾನೇ ಶುದ್ಧ ಇದ್ದೀನಿ, ಇಡ್ಕೊ ನೋಡೋಣ. ಸ್ವಲ್ಪ ಇಟ್ಟು ಕಾಣಿಸ್ತಾನೆ. ಈ ಕಡೆ ಬಾ. ಯಾಕೆ ಇನ್ನೇ ಕೆಳಗೆ ಬಂದೆ. ಚಿನ್ನಿಯಲ್ಲಿ ಹೋಯ್ತಾಳೆ. ಚಿನ್ನು ಯಾಕೆ ಬಾಯ್ ಯಾಕೆ ಏನ್ ಹೆವಿ ಬಿಸಿಲು. ನೆನ್ನೆ ಎಷ್ಟು ಮಳೆ ಬತ್ತು. ಎಷ್ಟು ಹೆವಿ ಬಿಸಿಲು ಸಿಕ್ಕಾಪಟ್ಟೆ ಆಯ್ತಾ ಇಲ್ಲ. ಅಲ್ಲೇ ಸ್ಟೇಜ್ ಆಯ್ತಲ್ಲ ಏನ್ ಗಾಡಿ ಹೋಗೋಣ ಬಾ. ಇವತ್ತು ನಮ್ ಸೋನು ಫುಲ್ ಟ್ರೆಡಿಷನಲ್ ಆಗಿ ಬಂದವಳೆ. ನಾನು ಫುಲ್ ಮಾಡ್ದೆ ಹಾಕೋತಿದ್ದೆ. ನನ್ನ ಫ್ರೆಂಡು ಹಿಂಗೆ ಬಂದಿತ್ತು, ಅದಕ್ಕೆ ನಾನು ಹಿಂಗೆ ಬಂದೆ. ಚೆನ್ನಾಗಿ ಕಾಣಿಸ್ತಿದ್ಯಾ ಅದು. ನಾನು ಯಾಕೆ ಗೊತ್ತಾ, ಲಾವಣ್ಯನ ಮದ್ವೆಗೆ ಹೆಂಗಿರೋ ಟ್ರೆಡಿಷನಲ್ ಆಗಿ ಆಗ್ಲೇಬೇಕಲ್ಲ ಅಂದ್ಬಿಟ್ಟು ಹಿಂಗೆ ಬಂದೆ. ಯಾವಾಗಲೂ ಟ್ರೆಡಿಷನಲ್ ಗೋಲ್, ಅವಾಗವಾಗ ಒಂದು ಸ್ವಲ್ಪ ಮಾಡರ್ನ್ ಆಯ್ತೀವಿ ಅಷ್ಟೇ. ನನಗೂ ಚಿನ್ನು ಗೊತ್ತಿಯಾ ಗೊತ್ತಿಯಾ ಆಯ್ತು ಕಳ್ಸಲ್ಲ ನಿನ್ನ. ಬಾಯ್ ಮಾಡ್ಬಿಡು, ಅದಕ್ಕೆ ಇಲ್ಲಿ ಬಾಯ್ ಮಾಡ್ಬಿಡು. ಕರ್ಕೊಂಡು ಹೋಗೋದಿಲ್ಲ, ಬಾಯ್ ಮಾಡ್ಬಿಡು. ಬಾಯ್ ಮಾಡ್ಬಿಡು, ಬಾಯ್ ಮಾಡು. ಕರ್ಕೊಂಡೋಗಲ್ಲ ಬಾಯ್ ಮಾಡಿದಾಗ ಇನ್ನ ನಾನು ಕರ್ಕೊಂಡೋಗಲ್ಲ ಬಾಯ್ ಮಾಡು. ಕರ್ಕೊಂಡೋಗಲ್ಲ ಬಾಯ್ ಮಾಡು. ಬಾಯ್ ಮಾಡ್ಬಾರ್ದೆ, ಬಾಯ್ ಮಾಡಲ್ವಾ? ಇಲ್ಲಿ ಬಾಯ್ ಮಾಡು. ಅಲ್ಲ ಎದುರಿಸೋದು ಬಾಯ್ ಬಾಯ್ ಅಂತ ಅಂದ್ರೆ ಅವ್ಳು ಬಾಯ್ ಬಾಯ್ ಮಾಡ್ಕೊಂಡು ನೋಡ್ತಾನೆ. ಆಯ್ತು ಬಿಡು, ಹೋದ್ರು ಆಯ್ತು ಅಳ್ಬೇಡ. ಆಯ್ತು ಆಯ್ತು ನೋಡಿ ನಾವು ಹೋಗೋಣ. ಹೋಗೋಣ ಯಾಕೋ ಹೋಗೋಣ, ನಡ್ಕೊಂಡು ಹೋಗಿದ್ರಾಗತ್ತೆ. ಏ ಮಮ್ಮಿ ವಾಶ್ರೂಮ್ ಹೋಗೈತೆ, ಬರ್ತದೆ. ನಾನು ನಳ್ಳಗ್ ನಡಿ. ಅವ್ರು ಇವಾಗ ಇನ್ನೊಬ್ರು ಯಾರ್ದೋ ಐತಂತೆ ಫಂಕ್ಷನ್, ಖಾಲಿ ಮಾಡ್ಬೇಕು ಅವರು. ಬೇಗ ಬನ್ನಿ ಹೋಗೋಣ. ಮತ್ತೆ ಕೀಸ್ ಬಂದು ಹತ್ರ ಐತೆ. ನೀರು ಬಾಟ್ಲು ಯಾವುದು ನಾನು ಕುಡ್ದಿರೋದು ಯಾವುದು. ನಡಿಲ್ಲ ಶ್ರೀ, ಬೇಗ ಬೇಗ ನಡಿ ಮಾಮನ ಹತ್ರ. ಏನು ಗೊತ್ತಾ, ನಮ್ಮ ರಾಮನಗರ ಏನಕ್ಕೆ ಫೇಮಸ್ ಅಂತ ಹೇಳ್ತೀನಿ ಕೇಳಿ. ಇವಾಗ ನಾನಿವಾಗ ಮಧ್ಯದಲ್ಲಿ ನಿಂತಿದ್ದೀನಿ ಅಂದ್ಕೊಳ್ಳಿ ಒಂದು ಜಾಗದಲ್ಲಿ. ಸುತ್ತಮುತ್ತ ನೋಡಿದ್ರು ಬರೀ ಬೆಟ್ಟಗಳೇ ಇದ್ದಾವೆ. ಒಂದು ಸೆಕೆಂಡ್ ತೋರಿಸ್ತೀನಿ. ಸುತ್ತಮುತ್ತ ಬರೀ ಬೆಟ್ಟಗಳೇ. ಎಲ್ಲಿಂದ ತೋರಿಸ್ಲಿ? ಓಕೆ, ಇಲ್ಲಿಂದ ತೋರಿಸ್ತೀನಿ. ಬೆಟ್ಟ ಬೆಟ್ಟ ನೋಡಿ, ಎಲ್ಲಿ ನೋಡಿದ್ರು ಬೆಟ್ಟ. ನೋಡಿದ್ರಿ ಅಲ್ವಾ, ನಮ್ಮ ರಾಮನಗರ ಸುತ್ತಮುತ್ತ ಬೆಟ್ಟಗಳ ಪ್ರದೇಶ ಅಂತಾನೆ ಹೇಳ್ಬೋದು. ಅಪ್ಪನ ಜೊತೆ ಮೊಮ್ಮಗ ಇದ್ದ ಅಲ್ವಾ ಅಂತ ಹೇಳಿ ಒಂದೆರಡು ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ ವೀಡಿಯೋಸು. ಹಾಗೆ ಒಂದೆರಡು ಫೋಟೋಸ್ ತಗೊಂಡೆ. ನಮ್ಮ ಅಪ್ಪನಿಗೆ ಮೊಮ್ಮಕ್ಕಳಂದರೆ ತುಂಬ ಇಷ್ಟ. ಆಲ್ಮೋಸ್ಟ್ ಎಲ್ಲ ತಾತಂದ್ರಿಗೂ ಮೊಮ್ಮಕ್ಕಳಂದರೆ ಅಷ್ಟೇ ಇಷ್ಟ ಇರುತ್ತೆ. ಎಲ್ಲರಿಗೂ ಬಾಯ್ ಹೇಳಿ ಅಲ್ಲಿಂದ ನಾವು ಆಟೋದಲ್ಲಿ ರಿಟರ್ನ್ ಮನೆಗೆ ಹೊರಡ್ತಾ ಇದ್ದೀವಿ. ನಾನು ಡೈರೆಕ್ಟ್ ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ.
ಅಕ್ಕ ಮತ್ತು ನಮ್ಮ ಚಿನ್ನವರೆಲ್ಲ ಮನೆಗೆ ಬಾ ನಮ್ಮ ಮನೆಗೆ ಬಾ ಅಂತ ಹೇಳಿದ್ರು. ಹಾಗಾಗಿ ಚಿನ್ನು ಅಲ್ಲಿ ತೋರಿಸ್ತೀನಿ, ಅಲ್ಲೂ ಎರಡಲ್ಲಿ ಬಂದೈತೆ. ನಗು ಮಗ್ನೆ, ಸ್ಮೈಲ್. ನಗ್ಸು ಚಿನ್ನು, ಅಲ್ಲಿ ಕಾಣಿಸ್ತದೆ. ಹೋಗ್ಲಿ ಬಿಡು, ಅಲ್ಲಿ ಹೋದ್ಮೇಲೆ ಮಾಡ್ಕೊತೀನಿ. ಏ ನೋ 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 ನೋ, ಕೊಡಲ್ಲ ಅಂತೆ. ಕೇಳು, ಕೊಡಿ ಅನ್ನೋ ಕೊಡಲ್ಲ. ಚೆನ್ನಾಗೈತೆ ಗಾಡಿ. ಬೇಕಾದ್ರೆ ನಂಬರ್ ಹೇಳಿ, ಬಂದಿಲ್ಲ ಅಂದ್ರೆ ನಂಬರ್ ಹೇಳ್ಬಿಡಿ. 8484 3131 9051 ಮಾಡ್ರಿ. ಬಂತಾ? ಬಂದ್ರೆ ಇಲ್ಲಿ ತೋರಿಸ್ತದೆ. ಚಿನ್ನು ಗೇಟ್ ಹಚ್ಕೊಬಿಡಮ್ಮ. ಸೊ ಇವಾಗ ನಮ್ಮ ಅಕ್ಕನ ಮನೆಗೆ ಬಂದ್ವಿ. ಅಪ್ಪ ಶೆಕೆ, ಬಿಸಿಲು, ನೆನ್ನೆಲ್ಲ ಎಷ್ಟು ಮಳೆ ಬಂತು. ಸೊ ಇವಾಗ ಅಕ್ಕನ ಮನೆಗೆ ಬಂದಿದ್ದೀವಿ. ಅಕ್ಕ ಇಲ್ಲಿಗೆ ಬಾ, ಮೈ ಬಂದಮೇಲೆ ಹೋಗುವಂತೆ ಅಂತ ಹೇಳಿದ್ಲು. ಹಾಗಾಗಿ ಈಗ ಅಕ್ಕನ ಮನೆಗೆ ಬಂದಿದ್ದೀವಿ. ಅದು ಅಲ್ಲದೆ ನಮ್ಮ ಚಿನ್ನು, ಎಲ್ಲಿ ಚಿನ್ನು? ಇಲ್ಲಿದೆಯಾ? ಇಲ್ಲಿ ನಮ್ಮ ಚಿನ್ನು ಬಾ ಬಾ ಮಮ್ಮಿ ಅಂತಿದ್ಲು. ಅದಕ್ಕೋಸ್ಕರ ಬಂದೆ, ನಮ್ಮ ಚಿನ್ನಗೋಸ್ಕರ. ಏನು ಚಿನ್ನ ನಿನ್ಗೆ? ಸೀರೆ ಇಟ್ಕೊಂಡು ಹತ್ತಕ್ಕಾಗಲ್ಲ ಮಗನೆ. ಎಷ್ಟು ಸೆಕೆ ಆಗ್ತಿದೆ ಗೊತ್ತಾ? ಬಂದ್ವಿ. ಬೇಡ ಚಿನ್ನು, ಫ್ಯಾನ್ ಆನ್ ಮಾಡು ಚಿನ್ನು. ಎಷ್ಟು ಸೆಕೆ ಆಯ್ತಾಯ್ತು ಗೊತ್ತಾ? ನಾನಂತೂ ಬೇವು ತಗ್ಬಿಟ್ಟು ಒಳ್ಳೆ ವೈಟಿಗೆ. ಹೆಂಗ್ ಕಾಣಿಸ್ತಾ ಇದೆ ನೋಡಿ. ಮನೆಗೆ ಬಂದಮೇಲೆ ಲಿಶು ಅಂತೂ ಎಷ್ಟು ಕ್ಯೂಟಾಗಿ ಆಡ್ತಾ ಇದ್ದ ಅಂತ ಹೇಳಿದ್ರೆ ಕಚ್ಕೊಂಡು ತಿನ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಅವ್ನಿಗೇನೋ ಒಂಥರ ಸಿರಿ ಸಿಕ್ತಂಗೆ ಮನೆಗೆ ಬಂದ ತಕ್ಷಣ ಫುಲ್ಲು ಫ್ರೀ ಹ್ಯಾಪಿಯಾಗಿರ್ತಾನೆ. ಸೊ ನಮ್ಮ ಚಿನ್ನು ಇದ್ರಂತೂ ಅಕ್ಕ ಅಂತ ಅವನಿಗೆ ತುಂಬ ಇಷ್ಟ. ನಮ್ಮ ಚಿನ್ನುನ ಶ್ರೇಷ್ಠ ಅನ್ನೋದಕ್ಕೆ ಬರಲ್ಲ ಅಂತ ಹೇಳಿ ತೇತ ಅಂತ ಕರೀತಾನೆ. ಅವ್ರ ಅಕ್ಕನ ಹೆಸರು ಆಲ್ಮೋಸ್ಟ್ ಅವ್ನು ಕರೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ಅಂತಲೇ ಹೇಳ್ಬೋದು. ನಮ್ಮ ಚಿನ್ನುಗೂ ಅಷ್ಟೇ, ನಮ್ಮ ಪುಟಾಣಿ ಅಂದರೆ ಅಷ್ಟೇ ಇಷ್ಟ. ಅವನಂದರೆ ತುಂಬ ಲೈಕ್ ಮಾಡ್ತಾಳೆ ಅವಳು. ಬೇಡ ಮಮ್ಮಿ ಹೊಡಿತಾಳೆ. ಈ ತೋರಿಸು ಇವನೇನು ಅಲ್ಲೇ ತೋರಿಸ. ಪುಟಾಣಿ ಇಲ್ಲಿ, ಪುಟಾಣಿ ಈ ತೋರ್ಸಮ್ಮ, ಈ ತೋರ್ಸೋ ಇಲ್ಲಿ. ಈ ಬಾಯೇ ತೆಗಿತಿಲ್ಲ ಅವನು. ಪುಟಾಣಿ ಇಲ್ಲಿ. ಈ ಸೊ ಇವಾಗ
ಇವಾಗ ಸ್ಯಾರಿ ಎಲ್ಲ ಚೇಂಜ್ ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಮೇಕಪ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಇವನು ತೀಟೆ ಸುಬ್ಬ, ಇವನು ತೀಟೆ ತೀಟೆ ಹೆವಿ ತೀಟೆ. ಇವನು ಕಚ್ಚಿದ ನೋಡಿ ನಮ್ಮ ಚಿನ್ನುಗೆ. ಕ್ರೀಮ್ ಹಚ್ಚಿದೀವಿ, ಫುಲ್ ಮಾರ್ಕ್ ಬಂದ್ಬಿಟ್ಟಿತ್ತು, ಒಂದು ಅಲ್ಲು ಮಾರ್ಕ್ ಬಂದ್ಬಿಟ್ಟಿತ್ತು. ಏನೋ ಅಂತ ಕಚ್ಚುತ್ತಾನೆ ತೀಟೆ ಸುಬ್ಬ. ಲಿಶಾಂತ್ ನೋಡಿ ಸೊ ಇವಾಗ ಮೇಕಪ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಕೂತಿದ್ದೀವಿ. ಇವರಿಬ್ರು ಲಿಶಾಂತ್ ಜೊತೆ ಆಟ ಆಡ್ತಾ ಇದ್ದಾರೆ. ನಂಗೆ ಚಡ್ಡಿ ಬೇಡ ಅಂತವನವನು. ಅಣ್ಣ ನಂಗೆ ಚಡ್ಡಿ ಬೇಡ. ಏ ಕ್ರೀಮ್ ಹಚ್ಚಿದೀವಿ, ಯಾವ್ದಿದು ಆಯಿಂಟ್ಮೆಂಟ್, ಪೇನ್ ಕಿಲ್ಲರ್ ಆಯಿಂಟ್ಮೆಂಟ್ ಹಚ್ಚಿದೀವಿ. ವಾಸಿ ಆಗುತ್ತೆ. ಅಲ್ಲಿ ಕೂದಲೆಲ್ಲ ಕಚ್ಕೊಂಡೈತೆ. ಸೊ ನಾನು ಮೈ ಬಂದಮೇಲೆ ಹೋಗೋಣ ಅಂತ ಇಲ್ಲಿಗೆ ಬಂದೆ. ಇವರೆಲ್ಲ ಕೇಳ್ತಿದ್ರಲ್ಲ ಬಾಬಾ ಅಂತ, ಹಾಗಾಗಿ ಇಲ್ಲಿಗೆ ಬಂದೆ. ಮೈ ಆಫೀಸಿಂದ ಬಂದಮೇಲೆ ಹೊರಡೋದು. ಅವಳೇ ಮಾಡೋದ್ಲೇನು. ಏನಿದು ಪುಟ್ಟಣ್ಣಿ? ಇರು 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 ಚಿನ್ನು ಇರು. ಯಾರದು ಹುಡುಗಿ? ಯಾರದು ಹುಡುಗಿ? ಲಿಶಾಂತ್ ನಿನ್ ಗರ್ಲ್ ಫ್ರೆಂಡ್ ಅದು? ಲಿಶು ಈ ಗೊಂಬೆ ಜೊತೆ ಯಾವ ರೀತಿ ಆಟ ಆಡ್ತಿದ್ದಾನೆ ನೋಡಿ. ಸೊ ನಮ್ಮ ಲಕ್ಷ್ಮಿಕ್ ಮತ್ತೆ ನಮ್ಮ ಚಿನ್ನು ಈ ಗೊಂಬೆಗೆ ಇಟ್ಟಿರೋ ಹೆಸರು ನನ್ನ ಹೆಸರೇ ಅಂತೆ, ಐಶು ಮಮ್ಮಿ ಅಂತ ಈ ಗೊಂಬೆ. ಸೊ ಅದನ್ನ ಲಿಶು ಕೈ ಕೊಟ್ಬಿಟ್ಟು ತೋರಿಸ್ತಾ ಇದ್ರು ಆಟ ಆಡು ಅಂತ. ನಂಗೆ ನಗು ಬಂದ್ಬಿಡ್ತು. ಪುಟ್ಟಣಿ ಪುಟ್ಟಣಿ ಏನದು? ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಲವ್ ಯು ಆಲ್, ಬಾಯ್.